ನಾಚಿಕೆ ಪಡ್ತಾ ಇದ್ದಾರೆ. ನಾಚಿಕೆ ಅಂತಲ್ಲ ಎಂತ ಇಲ್ಲ, ಎಲ್ಲರ ಮುಂದೆ ಮಾಡ್ತೀನಲ್ಲ ಗಾಯ್ಸ್, ಒಂಥರ ಅನಿಸ್ತಿದೆ. ಗಾಯ್ಸ್, ಮೈ ಡ್ರೀಮ್ ಕಾರ್ ರೂಬಿಕಾನ್ ಹೆಂಗಿದೆ ಗಾಯ್ಸ್, ಇದು ಕಾರು ಸಾಕಾಗಿದೆ ಮಾತ್ರ. ನಮ್ಮ ಡಿ ಬಾಸ್ತಾ ಇದೆ, ಬಟ್ ಅದು ರೆಡ್ ಕಲರು, ಇದು ವೈಟ್ ಕಲರು. ಏನು ಲೈಟ್ ಆಗಿ ಅಂದರೆ ನೋಡಿ ಹೇಗೆ ನೋಡಿ, ಒಂದು ಚೂರು ಟೈಮ್ ಇಲ್ಲ ಆ ಥರ ಹೋಗ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಒಂದು ನಾಮಕರಣ ಇದೆ, ನಾಮಕರಣಕ್ಕೆ ಹೋಗಬೇಕು. ಮತ್ತು ಒಂದು ಸ್ವಲ್ಪ ಏನೇನೋ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರಬೇಕು. ಇವತ್ತಿನ ಬ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ನೋಡ್ರೆ ಇಲ್ಲಿದ್ದಾನೆ ತೇಜು, ಆಯಿತಾ? ನೋಡಿ ಗಾಯ್ಸ್, ನಾನು ಫುಲ್ ರೆಡಿ ರೆಡಿಯಾಗಿ 10 ನಿಮಿಷ ಆದರೂ ಮೇಡಮ್ ರೆಡಿ ಆಗ್ತಿದ್ದಾರೆ. ಆಯ್ತಾ ಮಗನೇ? ಹಾಂ, ಓಕೆ, ರೆಡಿ ಆಗ್ತಿದೆ ತೇಜು. ಈಗ ನಾವು ಹೊರಡಬೇಕು ಗೈಸ್. ಗಾಡೀಲಿ ಹೊರಗಡೆ ನಿಲ್ಸಿದ್ದೀನಿ, ನಾಮಕರಣ ಇದೆ, ಟೈಮ್ ಆಗಿದೆ ಆಲ್ರೆಡಿ. ಈಗ ಓಡ್ತಾ ಇದ್ದೀವಿ. ಈಗ ನೋಡ್ರಿ ಇಲ್ಲಿದ್ದಾನೆ. ಏನು ಮಾಡ್ತೀವಿ ಮಗನೇ ಇಲ್ಲಿ? ಹಾಂ ಗಾಯ್ಸ್, ಅವನಿಗೀಗಾಗಲೇ ಆಲ್ರೆಡಿ ಅವನಿಗೀಗ ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಎಲ್ಲಿ ನಾವು ಬಿಟ್ಟು ಹೋಗ್ತೀವಿ, ಏನು ಮಾಡೋದು ಅಂತ. ಅಲ್ವೇನೋ ಮಗನೇ, ನಿನಗೆ ಯೋಚನೆ ಸ್ಟಾರ್ಟ್ ಆಗಿದೆಯಾ? ಪೆಡಿಗ್ರಿ ಆಗ್ತಮ್ಮ. ಪೆಡಿಗ್ರಿ ಆಗ್ತಾ ಮಗನೇ? ಸರಿ, ಬಾ ಕೆಳಗಡೆ ಬಾರೋ. ನೋಡಿ ಗಾಯ್ಸ್, ಹೊರಗಡೆ ಹಾಕ್ತೀವಿ ಅಂತ ಹೆಂಗೆ ಹೋಗ್ತಾವನೆ. ಬಾರ ಮಗನೇ. ಗಾಯ್ಸ್, ಈಗ ಓಡ್ತಾ ಇದ್ದೀವಿ. ಬಾಯ್ ಮಗನೇ. ನೋಡಿ ಹೆಂಗೆ ಕೂತಿದ್ದಾನೆ. ಈಗ ಓಡ್ತಾ ಇದ್ದೀವಿ ಗಾಯ್ಸ್. ಈಗ ಒಂದು ಪ್ರೆಸೆಂಟೇಷನ್ ಕವರ್ ತಗೋಬೇಕು. ಪ್ರೆಸೆಂಟೇಷನ್ ಕವರ್ ತಗೊಂಡು ಮುಯ್ಯಾಕ್ಬೇಕು. ಮುಯ್ಯಾಕಲ್ಲ ಹಂಗೆ ಹೋಗಿ ಬರೋಕ್ಕಾಗಲ್ಲ. ಏನು ತೇಜು, ಮುಯ್ಯಾಕ್ದಲ್ಲೇ ಹಂಗೆ ಹೋಗಿ ಬರೋಕ್ಕಾಗತ್ತಾ? ಆ್ಯಕ್ಚುಲಿ ಅದು ಚನ್ನರಾಯಪಟ್ಟಣದಲ್ಲಿ, ನಮಗೆ ಗೊತ್ತಿಲ್ಲ, ನೋಡೋಣ ಅಂತ ಹೋಗಿ ಊಟ ಮಾಡ್ತಾ ಇದ್ವಿ ಅಲ್ಲ. ನೋಡಿ ಅಲ್ಲಿ ನೋಡ್ತಾ ಇರ್ತೀನಿ, ಕಾಣಿಸ್ತಾ ಇದೆ. ಹೋಗ್ತಾ ಇದೀವಿ ಇವಾಗ ಫಂಕ್ಷನ್ಗೆ. ಹೋಗ್ತಾ ಇದೀವಿ ಗಾಯ್ಸ್, ಆನ್ ಇದ್ದೀವಿ. ಸ್ವಲ್ಪ ದೂರ ಹೋಗ್ಬಿಟ್ಟು ಊಟ ಐಟ ಮಾಡ್ಕೊಂಡು ಬರೋದು. ಬನ್ನಿ, ಮಟನ್ ಚಿಕನ್ ಮಾಡಿರ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಬರೋದು. ಬನ್ನಿ. ನಾನು ಏನೋ ತಿನ್ನಲ್ಲ ಗಾಯ್ಸ್, ನಾನು ವೆಜಿಟೇರಿಯನ್. ನಾನು ವೆಜಿಟೇರಿಯನ್ ಅಂತ ಇಲ್ಲ ಗಾಯ್ಸ್, ನಾನ್ ವೆಜ್, ಬಟ್ ಓನ್ಲಿ ಮಟನ್ ತಿನ್ನಲ್ಲ, ಓನ್ಲಿ ಚಿಕನ್. ವೆಜಿಟೇರಿಯನ್ ಅಂತ ಚಿಕನ್ ಎಲ್ಲ ತಿಂದ್ಬಿಟ್ಟು ತಂದ ಎಲ್ಲ ಹೋಗ್ತಾ ಇದ್ದಾರೆ. ಚಿಕನ್ ಒಂಥರ ವೆಜಿಟೇರಿಯನ್ ಇವಾಗ. ಯಾರ ಕೇಳಿಸ್ಕೊಟ್ರೆ ಗಾಯ್ಸ್, ಇದು ಚಿಕನ್ ವೆಜಿಟೇರಿಯನ್ ಅಂದ್ಬಿಟ್ರೆ ಇನ್ನೇನಿಲ್ಲ. ಓಕೆ ಗಾಯ್ಸ್, ಹೋಗೋಣ ಬನ್ನಿ, ನೋಡೋಣ ಏನೇನು ಮಾಡ್ತಿದಾರೋ ಗೊತ್ತಿಲ್ಲ. ಪಾಪ ಈಗೆಲ್ಲ ಕೇಕ್ ತಗೊಂಡೋಗ್ತಾರ ಅಂತ. ಅಲ್ಲೋಡಲ್ಲಿ ಈ ಕೇಕ್ ತಗೊಂಡೋಗ್ತಾರೋ ಮುಂದೆ ನೋಡೋಣ. ನೋಡಿ ಕೇಕ್ ತಗೊಂಡೋಗ್ತಾ ಇದಾರೆ ಗಾಯ್ಸ್. ಕೇಕ್ ತಗೊಂಡೋಗ್ತಾ ಇದಾರೆ. ನಾವು ಹಂಗಾರೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಇವ್ರು ನನ್ನ ಟೈಮ್ ಆಗ್ಬಿಡ್ತು ಅಂತಿದ್ರು. ಎಂತ ಇಲ್ಲ ಗಾಯ್ಸ್. ಸೊ ನಾನು ರೆಡಿ ಆಗಕ್ಕೆ ಏನು ಟೈಮ್ ತಗೊಂಡಿಲ್ಲ. ಸಿಟಿಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತಂತ. ಬರೋದೇ 1:30 2 o'clock ಆಗೋಗಿತ್ತು. ಗಾಯ್ಸ್, ಮೂವಿ ಕವರೇ ತಂದಿಲ್ಲ ನಾವು. ಆಕ್ಚುಲಿ ಪ್ರೆಸೆಂಟೇಷನ್ ಕವರು ಇಲ್ಲೊಂದು ಅಂಗಡಿ ಇದೆ, ಅಲ್ಲೇ ತಗೋತೀವಿ. ಮರ್ತೇ ಬಂದಿದ್ದೀವಿ, ಈ ಗ್ಯಾಪ್ನ ಆಯ್ತು ಮೂವಿ ಹಾಕ್ಬೇಕು ಅಂತ. ಬಟ್ ಅಲ್ಲಿ ಗ್ಯಾಪ್ನ ಆಯ್ತು, ಬಟ್ ಅಲ್ಲಿ ಕೈಯಲ್ಲಿ ಈ ಕಡೆ ಒಂದು 500 ಈ ಕಡೆ ಒಂದು 500 ಇಟ್ಕೊಂಡು ಹಿಂಗೆ ಅನ್ಕೊಂಡು ಹೋಗಿ ಕೊಟ್ಬಿಡಿ ಅಂತ ಬೇಡ ಅದು. ಬಟ್ ಕೈಲಿ ಹಂಗೆ ಕೊಟ್ರೆ ಒಂಥರ ಅನ್ಸುತ್ತೆ. ಒಂದು ಪ್ರೆಸೆಂಟೇಷನ್ ಕವರಲ್ಲಿ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಒಂಥರ ಗಾಯ್ಸ್. ಅದಕ್ಕೆ ಹೋಗ್ತಾವ್ರಣ ಬರೆದು ನೇಮಿಗೆ ಬರೆದ್ಬಿಟ್ಟು ನಮ್ಮ ಕೈಲಿ ಎಷ್ಟಾದಷ್ಟು ದುಡ್ಡು ಹಾಕ್ಬಿಟ್ಟು ಕೊಡೋಣ. ಬಟ್ ಏನಂದರೆ ಇಲ್ಲಿ ಮುಯ್ಯೆಲ್ಲ ಕೊಡಬಾರ್ದು. ಹಂಗೆ ಮುಯ್ಯೆಲ್ಲ ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಹೋಗಿದ್ಕೊಂಡು ಖುಷಿ. ಈಗ ನಾವು ಯಾವ್ದಾರು ಫಂಕ್ಷನ್ ಮಾಡ್ತೀವಿ, ಅವ್ರು ಬರೋದು. ಬಟ್ ಏನಂದರೆ ದುಡ್ಡು ಕಾಸಿನಕಲ್ಲ, ಅವ್ರಿಗೇನು ಹೆಲ್ಪ್ ಆಗುತ್ತೆ ಅಂತ ಅಲ್ಲ. ಮುಯ್ಯಿ ಏನಕ್ಕೆ ಅಂದರೆ ಹಾಕೋದು, ಏನಾದರೂ ನಾವು ಮುಯ್ಯಿ ಹಾಕಿದ್ರೆ ಅವರು ಬರ್ತಾರೆ ನಮ್ಮ ಫಂಕ್ಷನಿಗೆ. ನಮಗೇನಾದ್ರು ಅವ್ರ ಮುಯ್ಯಿ ಹಾಕಿದ್ರೆ ನಾವು ಹೋಗ್ತೀವಿ ಅನ್ನೋದೊಂದು ಇದಕ್ಕೋಸ್ಕರ ಅದು ಮುಯ್ಯಿ ಹಾಕೋದು. ಕೆಲವ್ರು ಹೆಂಗ್ ಕಂಡಿದ್ದಾರೆ ಅನ್ಕೊಂಡಿದ್ದೆ, ನಾವು ಆಚೆ ಹೋಗಿ ಊಟ ಮಾಡಿದ್ರೆ ದುಡ್ಡು ಕೊಡ್ತೀವಲ್ಲ, ಅದೇ ತರ ಇದು ಅಂತ ಅನ್ಕೊಂಡಿದ್ದೆ. ಆ ತರ ಏನಿಲ್ಲ. ನೋಡಿ ಗಾಯ್ಸ್, ಅವರೇ ಈ ಪಾಪುನ ತಂದೆ ಅವರೇ ನೋಡಿ ಹೋಗ್ತಿದ್ದಾರೆ.
ಓಕೆ ಗಾಯ್ಸ್, ಅಲ್ಲಿ ನಮ್ಮ ಕಣದ ಹತ್ರ ಸಿಗುವ ಕೇಕ್ ಕಟ್ ಮಾಡಿಸೋದ ಹತ್ರ ನೋಡೋಣ. ಕೇಕು ನಾವು ಓತಿಗೆ ಕಟ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ ಗೈಸ್, ಇಲ್ಲಾಂದರೆ ಆ ವಿಡಿಯೋ ತೋರಿಸ್ತೀನಿ. ಓಕೆ, ಹೋಗೋಣ ಕಂದ. ಗಾಯ್ಸ್ ಬಂದು ಕೇಕ್ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ, ಆಲ್ರೆಡಿ ಎಲ್ಲ ಕೊಡ್ತಿದ್ದಾರೆ. ನಾವೀಗ ಕೇಕ್ ತಿಂತಾ ಇದ್ದೀವಿ, ಕೇಕ್ ಕೊಟ್ಟಿದ್ದಾರೆ. ಇನ್ನು ಊಟ ಮಾಡೋ ಟೈಮು, ಊಟ ಮಾಡಬೇಕು. ಊಟ ಮಾಡಿಕೊಂಡು ಹೋಗ್ತೀವಿ ಗಾಯ್ಸ್. ತೇಜು ಎಲ್ಲಿ ಕೇಕು ತಿಂದಾಯ್ತಾ? ಗಾಯ್ಸ್ ಊಟ ಕೊಟ್ಟಿದ್ದೀವಿ. ಇನ್ನೂ ಬಡಿಸ್ಬೇಕು. ಅಣ್ಣ ಎಲ್ಲ ಹೋಗ್ತಾ ಇದ್ದಾರೆ. ಇದು ಎಲ್ಲರೂ ಖಾಲಿ ತೋರಿಸ್ತಿದ್ದಾರೆ. ನಾಚಿಕೆ ಪಡ್ತಾ ಇದ್ದಾರೆ. ನಾಚಿಕೆ ಅಂತಲ್ಲ ಎಂತ ಇಲ್ಲ, ಎಲ್ಲರ ಮುಂದೆ ಮಾಡ್ತೀನಲ್ಲ ಗಾಯ್ಸ್, ಒಂಥರ ಅನಿಸ್ತಿದೆ. ಓಕೆ, ಏನೇನು ಬಡಿಸಿರ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡ್ತೀವಿ ಗಾಯ್ಸ್. ಎಲ್ಲ ರೆಡಿಯಾಗಿದೆ. ತೇಜು ನೋಡ್ರಿ ನನಗೆ ಮಟನ್ ಹಾಕ್ಬಿಟ್ಟಿದ್ದಾಳೆ. ನಾನೆಲ್ಲ ತಿಂದು ಖಾಲಿ ಮಾಡಬೇಕು. ಖಾಲಿ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಗಾಯ್ಸ್. ತೇಜು ನೀನು ತಿಂತೀವಿ? ಹಾಂ ಗಾಯ್ಸ್, ಊಟ ಆದ್ಮೇಲೆ ಸಿಗ್ತೀವಿ. ಅಂತ ವೇ ಬರ್ಬೇಕಾರೆ ಮೇಡಮ್ ಐಸ್ ಕ್ರೀಮ್ ತಿನ್ನಬೇಕು ಅಂದರು. ಹಂಗೆ ಕೆಫೆಗೆ ಬಂದು ಐಸ್ ತಿಂತಾಯಿದ್ದೀವಿ ನೋಡಿ. ಸಾಕೇನಮ್ಮ? ಸದ್ಯಕ್ಕೆ ಸಾಕಂತೆ. ಯಾವ ತೊಗೊಂಡಿದ್ದೆ? ಫ್ರೂಟ್ ನೆಟ್ಟಾ? ಫ್ರೂಟ್ ನೆಟ್ ತೊಗೊಂಡಿದ್ದಾರೆ ಗಾಯ್ಸ್. ನನಗೇನು ಬೇಡ, ಅದರಲ್ಲಿ ಒಂದು ಸ್ವಲ್ಪ ತಿನ್ಕೋತೀನಿ ಗಾಯ್ಸ್. ಮೈ ಡ್ರೀಮ್ ಕಾರ್ ರೂಬಿಕಾನ್ ಹೆಂಗಿದೆ ಗಾಯ್ಸ್ ಇದು ಕಾರು? ಸಾಕಾಗಿದೆ ಮಾತ್ರ. ವಾವ್, ತಗೋಬೇಕು ಗಾಯ್ಸ್ ಇದನ್ನು. ನನಗಂತೂ ತುಂಬಾ ಇಷ್ಟ ಈ ಗಾಡಿ. ಲಾಕ್ ಓಪನ್ ಮಾಡ್ದಲ್ಲ ತೆಗಿತಾ ಇಲ್ಲ. ಹೆಂಗಿದೆ ಗಾಯ್ಸ್ ಇದು? ಸಕ್ಕತ್ತಾಗಿದೆ ಮಾತ್ರ ಗಾಯ್ಸ್. ಚಿನ್ನ ಹೆಂಗಿದೆ ಗಾಡಿ? ಅದು ನಮ್ಮ ಡಿ ಬಾಸ್ತ ಇದೆ, ಬಟ್ ಅದು ರೆಡ್ ಕಲರು, ಇದು ವೈಟ್ ಕಲರು. ಅಯ್ಯಪ್ಪ, ಜೀಪ್ ಕಂಪ್ನಿದು ಹೆಂಗಿದೆ ಮರ ಇದು? ಸಕ್ಕತ್ತಾಯ್ತು ಕಂದ, ಅದು ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್. ಅದು ನಾನು ಮಾತ್ರ ಒಂದಿನ ತಗೋತೀನಿ ಗಾಯ್ಸ್. ಈಗ ಮನೆಗೆ ರೀಚ್ ಆದೋ ಗಾಯ್ಸ್. ಈಗ ಮೇಡಮ್ ನೋಡಿ ಆರಾಮಾಗಿ ಕೂಲಾಗಿ ಐಸ್ ಕ್ರೀಮ್ ಕೂಲ್ ಆಗವ್ರೆ. ಕೊಡಿ, ನಾನು ಡ್ರೈವ್ ಮಾಡ್ತೀನಿ ಅಂತ ಕೊಡಲ್ಲ ಗಾಯ್ಸ್. ಹೌದು ಗಾಯ್ಸ್, ನೋಡಿ ಗಾಯ್ಸ್, ಇಲ್ಲೊಬ್ಬನು ತೋರಿಸ್ತೀನಿ ನೋಡಿ. ನೋಡಿ ಒಬ್ಬ, ನೋಡಿ ಅಲ್ಲಿ ಸಂದಿಂದನೇ ನೋಡ್ತಾನೆ ನೋಡಿ. ಹಾಂ ನೋಡಿ, ಸಂದಿಂದನೇ ನೋಡ್ತಾನೆ ನೋಡಿ ಇಲ್ಲಿ. ಹಾಂ ನೋಡಿ ಗಾಯ್ಸ್, ನಮಗೋಸ್ಕರ ಹೆಂಗೆ ವೆಯ್ಟ್ ಮಾಡ್ತಿದ್ದಾನೆ ಚಿನ್ನೆ. ಹಾಂ ಓಕೆ ಮಗ. ಅಯ್ಯೋ ಯಾಕೋ? ಅಯ್ಯೋ ಇದ್ಯಾಕೋ? ಅಯ್ಯೋ ನೋಡಿ ಗಾಯ್ಸ್ ಹೆಂಗೆ ಆಡ್ತಾನೆ. ಖುಷಿ ಒಬ್ಬ ಬಂಗಾಲಿ ಖುಷಿ. ಆ ಕಡೆ ಎಲ್ಲ ಅಯ್ಯೋ ಇವನು ಕಂದ ವೆಯ್ಟ್ ಮಾಡ್ತಿದ್ದ. ಫಸ್ಟೇ ಹೋಗ್ಬೇಕು ಅಂತ ನಾವು ಮನೆ ಒಳಗೆ ಇವನೇ ಫಸ್ಟ್ ಹೋಗ್ಬೇಕು ನೋಡಿ ಗಾಯ್ಸ್. ಈಗ ಓಪನ್ ಮಾಡಿದ ತಕ್ಷಣ ಫಸ್ಟು ಓಡೋಗ್ತಾನೆ. ಅಯ್ಯೋ ನಡಿ ಮಗನ ಆಯ್ತು. 3 4 ಚಪ್ಪಲಿ ಹಾಕೊಂಡು ತೆಗ್ದು ಬಿಚ್ಚಿ ಆಮೇಲೆ ಇನ್ನೊಂದು ಶೂ ಹಾಕೊಂಡ್ಬರ್ತೀನಿ. ಅದು ಆಕ್ಚುಲಿ ಆ ಡ್ರೆಸ್ಸಿಗೆ ಯಾವ ಥರ ಮ್ಯಾಚ್ ಅಲ್ಲೇ ಬಿಟ್ಬಿಡೋದು. ನಾನು ಕ್ಲೀನ್ ಮಾಡೋವರೆಗೂ ಅಲ್ಲೇ ಬಿದ್ದಿರುತ್ತೆ ಗಾಯ್ಸ್. ಆ ಡ್ರೆಸ್ಸಿಗೆ ಆ ಥರ ಪ್ಯಾಂಟ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕೋತೀವಿ. ಅದು ಬಿಟ್ಟು ಯಾವ್ದು ಹಾಕೊಳಕ್ಕಾಗತ್ತೆ. ಫಸ್ಟ್ ಹಾಕೋಬೇಕು, 4-5 ತೆಗ್ಬಿಟ್ಟು ಹಾಕಿ ನೋಡಬೇಕು. ಕೆಳಗಿಂದ ಮೇಲೆ ತೋರಿಸ್ತೀನಿ, ಸುದೀಪ್ ಸರ್ ಥರ. ಮ್ಯೂಸಿಕ್. ಹಲೋ ಬೇಟಾ ಓ. ನಾವು ಆರಾಮ್ ಬರ್ತಾ ಇದ್ವಿ, ಸ್ವಲ್ಪ ಮ್ಯಾನೇಜ್ ಮಾಡ್ಕೋತೀವಿ ಎಲ್ಲರೂ ಹೋದಾಗ ಸ್ವಲ್ಪ. ಇವರು ನನ್ನ ಮದುವೆ ಆದಾಗ ಹೆಂಗಿದ್ರು ಗೊತ್ತಾ ಗಾಯ್ಸ್? ತೋರಿಸ್ತೀನಿ. ಇಲ್ಲಿದೆಲ್ಲ ಹಿಂಗಿದ್ರು. ನನ್ನ ಕೈ ಅಡುಗೆ ಎಲ್ಲ ತಿಂದು ಹಿಂಗಾಗ್ಬಿಟ್ಟವ್ರೆ. ನಾನು ಹಿಂಗಿದ್ದೆ 4 years ಬ್ಯಾಕು, ಬಟ್ ಇವಾಗ ಹಿಂಗಾಗ್ಬಿಟ್ಟಿದ್ದೀನಿ ಗಾಯ್ಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೈಮ್ ಆಗಿದೆ. ಈಗ ಆಲ್ರೆಡಿ ಈಗ 7:30 ಆಗಿದೆ. ಈಗ ಕಾಫಿ ಮಾಡ್ತಿದ್ದಾರೆ. ಏನು ಮಾಡ್ತೀವಿ ಮಗನ? ಕಾಫಿ ತಿಂದೇನ ನೀನು? ಹೇಳಿದ ಮಾತು ಕೇಳಲ್ಲ ನೀನು ಮಾತ್ರ ಗೈಸ್. ಹೇಳಿದ ಮಾತೇ ಕೇಳಲ್ಲ. ಪೆಡಿಗ್ರಿ ಅರ್ಧ ತಿನ್ನೋದು, ಅರ್ಧ ಬಿಡೋದು, ಅರ್ಧ ತಿನ್ನೋದು, ಅರ್ಧ ಬಿಡೋದು.
ಇದಾಗೋಯ್ತು ಒಂದು ನೋಡಿ ಹೆಂಗೆ ವೇಟ್ ಮಾಡ್ತಾನೆ. ಚಿಕನ್ ಏನು ಮಾಡ್ತಿಲ್ಲಕಂತ ಬಾರೋ, ಚಿಕನ್ ಮಾಡ್ತಾನೆ ಅಂತ ಕಾಯ್ತಾ ಇರೋದಕ್ಕಂದ. ನೀನೇನು ಬಾಲ ಅಲ್ಲಿ ಬಿಸ್ಕಿಟ್ ಇದೆ. ಕಾಫಿ ರೆಡಿ ಆಗಿದೆ ಗಾಯ್ಸ್. ಹ್ಞೂ ಸಾಹೇಬ್ರು ಇಲ್ಲೇ ನಿಂತ್ಕೊಂಡು ನೋಡ್ತಾವ್ರೆ. ಹಾಂ ನೋಡಿ ಗಾಯ್ಸ್ ಹಂಗೆ ತಿಂತಿರ್ತೀನಿ ನೋಡಿ ಹೆಂಗೆ ಬರ್ತಾನೆ ಅವನಂಗೆ. ಅವನವ್ರು ತಿನ್ನೋವರೆಗೂ ವಾಚ್ ಮಾಡ್ತಾ ಇರ್ತಾನೆ. ಬೇಡಮ್ಮ ಅದು ಸ್ವೀಟ್ ಇರುತ್ತೆ. ಹೋಗು ಇಸ್ಕೋ. ಕೂತ್ಕೋ ಮಗ್ನೆ, ಕೂತ್ಕೋ. ಸಾಕುರಿ ಕೊಟ್ಬಿಡಿ ಒಂದೇ ಸಾಕು. ಅವ್ನು ಕೊಡ್ತೀನಿ, ನೀವು ತಿನ್ನಿ. ಏನು ಮಾಡ್ತೀನಿ ಮಗನ? ಓ ಸಂಜೆ ಊಟ ಚಪಾತಿಗೆ ಎಗ್ ಕರಿ, ಎಗ್ ಬಾಯ್ಲ್ ಆಗೋಕೆ ಇಟ್ಟಿದ್ದೀನಿ. ಎಗ್ ಕರಿ, ಓಕೆ ಎಗ್ ಕರಿ. ಎಷ್ಟೊತ್ತು ಬೇಕು ಮಟ ಬೇಕಿದು? 15 to 20 minutes ಬಾಯ್ಲ್ ಆದರೆ ಸಾಕು, ಪೂರ ಕರೆಕ್ಟಾಗಿ ಆಗುತ್ತೆ. ಹೌದಾ? 10 ಮಿನಿಟ್ಸಲ್ಲಿ ಆಗುತ್ತೆ, ಬಟ್ ನಾನು ಒಂದು 15 ಮಿನಿಟ್ಸ್ ಬೇಯಿಸ್ತೀನಿ ಅಷ್ಟೇ. ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾರೆ. ಈರುಳ್ಳಿ, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ, ಅಷ್ಟೇ. ಅದೇ ಅವ್ರು ಯಾರು ಹೇಳ್ತಾರಲ್ಲ ಯಾವ ಥರ ಅಷ್ಟೇ. ಇದು ಯಾರು ಗೊತ್ತಾ? ವಿರಾಟ್ ಕೊಹ್ಲಿ ಮಿಸಸ್ಸು ಅನುಷ್ಕಾ ಅಂತ. ಇನ್ನೇನು ಫುಲ್ಲಿ ರೆಡಿ ಆಗ್ತಿದೆ ಗಾಯ್ಸ್. ಕಲ್ಲರ್ ಎಲ್ಲ ಕಾಣ್ತಿದೆ ನೋಡಿ ಗಾಯ್ಸ್. ಚಪಾತಿ ರೌಂಡ್ ಆಗಿದೆಯಾ? ಫುಲ್ ರೌಂಡ್ ಆಗಿದೆ ನೋಡಿ. ಕಲ್ತಿದ್ದಾರೆ ನೋಡಿ ಗಾಯ್ಸ್. ಮೊಟ್ಟೆ, ಇದೊಂದು ಮೊಟ್ಟೆ, ಚಪಾತಿ ಮೊಟ್ಟೆ, ಇದೇನು ಇವೆಲ್ಲ ಮಸಾಲ ಐಟಮ್ಗಳಕ್ಕಂತ. ಇದರಲ್ಲಿ ಏನೇನಿದೆ? ಗರಂ ಮಸಾಲ ಇದೆ, ಸಾಂಬಾರು ಪುಡಿ ಇದೆ, ಖಾರ ಪುಡಿ ಇದೆ, ಕಸ್ತೂರಿ ಮೇಥಿ ಇದೆ ಅಲ್ಲನಾ? ಪಕ್ಕ ಹೆಂಗೆ ಗಾಯ್ಸ್. ನಾವು ಗರಂ ಮಸಾಲ ಸ್ವಲ್ಪ ಹಾಂ ಅಲ್ಲಿದೆಯಲ್ಲ, ಗರಂ ಮಸಾಲ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅಲ್ಲಿ ನೋಡಿ ಗಾಯ್ಸ್. ಧನಿಯಾ ಪುಡಿ ಅಂತ ಹೇಳಕ್ ಹೋಗಿ ಧನ್ಯ ಇದೆಯಲ್ಲ, ಚಿಲ್ಲಿ ಪೌಡರ್, ಧನಿಯಾ, ಸ್ವಲ್ಪ ಗರಂ ಮಸಾಲ, ಅರಿಶಿನ, ಹಾಂ ಅಷ್ಟೇ. ಒಂಚೂರು ಚಕ್ಕೆ ಪೌಡರ್, ಆಮೇಲೆ ಕಸ್ತೂರಿ ಮೇಥಿ. ಕಸ್ತೂರಿ ಒಗ್ಗರಣೆಗೆ ಹಾಕ್ಬೇಕಿತ್ತು, ಮಿಸ್ ಮಾಡಿದೆ, ಸೊಳ್ಳೆಗೆ ಹಾಕ್ಬೇಕು. ಓಕೆ ಗಾಯ್ಸ್. ಏನು ಗೊತ್ತಾ, ಮೊಟ್ಟೆ ಸಲುವಾಗಿ ಎಲ್ಲರೂ ಸಿಕ್ಕಾಬಿಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡು ಅದು ಏನಕ್ಕೆ ಕಿತ್ಬಿಟ್ಟು ಹೆಂಗೆ ಮಾಡ್ತಾರೆ. ಈಸಿ, ಒಂದು ಸ್ಪೂನು ನೋಡಿ ಫಸ್ಟು ಹಿಂಗೆ ಮಾಡ್ಕೋಬೇಕು. ಫಸ್ಟ್ ಮೇಲ್ಗಡೆ ಬಾ ತೋರ್ಸಕ್ಕಂತ ಹತ್ರಕ್ಕೆ ಈಗ ಫಸ್ಟು ಒಂದು ಸ್ವಲ್ಪ ನೋಡಿ ಈಗ ಸುಲ್ಕೋಬೇಕು. ಈ ಸ್ಪೂನ್ ತಗೊಂಡು ನೀರು ಹಾಕ್ಬಿಟ್ಟು ನೋಡಿ ಗಾಯ್ಸ್ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡಿ ಗಾಯ್ಸ್. ಮೊಟ್ಟೆ ಈಸಿ ಮೊಟ್ಟೆ ನೋಡಿ. ಫಸ್ಟು ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಸುತ್ತಲೂ ಆಯಿತಾ, ಇದು ಮಾಡ್ಕೊಂಡ್ರಾ ಈ ಸ್ಪೂನು ಒಳಗಡೆ ಹಾಕ್ಬಿಟ್ಟು ಮೇಲೆ ಲೈಟಾಗಿ ಅಂದರೆ ನೋಡಿ ಟಂಟಣ ಹೇಗೆ ನೋಡಿ, ಒಂದು ಚೂರು ಡ್ಯಾಮೇಜ್ ಇಲ್ಲ ಆ ಥರ ಹೋಗ್ತಿದೆ. ಈ ಥರ ಮಾಡ್ಕೋಬೇಕು, ಓಕೆನಾ? ಅಲ್ಲ ಈ ಥರ ಕಟ್ ಮಾಡ್ಕೊಡ್ಬೇಕಂದ. ಸೊ ನೀಟಾಗಿ ಸಿಗುತ್ತೆ ಚಪಾತಿ. ಹಾಂ ಚಪಾತಿ ತಿನ್ನುವಾಗ ಹಾಂ ಚೆನ್ನಾಗಿರುತ್ತೆ. ಹೌದಾ? ನೋಡಿ ಕಟ್ ಮಾಡಿರ್ತೀವಾಗ ಹಾಂ ಅಷ್ಟೇ. ಮುಗೀತಾ? ಮುಗೀತು. ವಾವ್ ಹೆಂಗೆ ಕಂದ ನೀನು. 1 ನಿಮಿಷ ಬಾಯ್ಲ್ ಆಗಲಿ, ಮುಚ್ಚಿಬಿಡ್ತೀನಿ ಆಮೇಲೆ. ಗಾಯ್ಸ್ ರೆಡಿಯಾಗಿದೆ ಮೊಟ್ಟೆ ಪಲ್ಯ, ಚಪಾತಿ. ಏನು ಮೇಡಮ್ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ ಗಾಯ್ಸ್. ಹಿಂಗೆ ಮಾಡ್ಕೊಂಡು ತಿನ್ನಬೇಕು ಚಂದ. ನಾಷ್ಟಕ್ಕೊಂದು, ಮಧ್ಯಾಹ್ನ ಊಟಕ್ಕೊಂದು, ರಾತ್ರಿ ಊಟಕ್ಕೊಂದು, ನಂಗಂತೂ ಸಾಕಾಗೋಗುತ್ತೆ ಗಾಯ್ಸ್. ಅಯ್ಯಪ್ಪ ಇಬ್ಬರಿಗೆ ಗಾಯ್ ದಿನದ ಇಬ್ಬರೇ ಹೆಣ್ಣಲ್ಲೇ. ಇನ್ನೊಂದು ಬಾಡಿ ನೋಡಿ ಅಲ್ಲಿ ಮನೆಗಿದೆ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನಮ್ಮ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್.